ಚಿಕ್ಕಬಳ್ಳಾಪುರ ನಗರದಲ್ಲಿ ರಂಜಾನ್ ಆಚರಣೆ ಅದ್ದೂರಿಯಾಗಿ ನಡೆಯಿತು. ಇಂದು ಬೆಳಗ್ಗೆಯಿಂದಲೇ ಆರಂಭವಾದ ವಿಶೇಷ ಪ್ರಾರ್ಥನೆಗಳು, ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ಮುಸ್ಲಿಮರು ನಾನಾ ಕಡೆಗಳಿಂದ ಆಗಮಿಸಿದ ಸಂಬಂಧಿಕರು ಮಿತ್ರರೊಂದಿಗೆ ವಿವಿಧ ಆಹಾರ ಖಾದ್ಯ ಸವಿದು ಸಂಭ್ರಮಿಸಿದರು. ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗದ ಮಸ್ಜಿದೆ ಖುದರ್ ಬಳಿಯಿಂದ ಆರಂಭವಾದ ಸಾಮೂಹಿಕ ಜಮಾತ್ ಮೆರವಣಿಗೆಯಲ್ಲಿ ಹೊರಟ ಮುಸ್ಲಿಮರು ಪ್ರಶಾಂತನಗರದಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಧರ್ಮಗುರುಗಳು ತಿಂಗಳ ಉಪವಾಸದ ಕುರಿತು ಹಾಗೂ ಈದ್ ಅಲ್ ಫಿತರ್ ಹಬ್ಬದ ವೈಶಿಷ್ಟ್ಯತೆ ಕುರಿತು ವಿಶೇಷ ಪ್ರವಚನ ನೀಡಿದರು. ಇಸ್ಲಾಂ ಧರ್ಮ ಸಾರುವ ದಾನ ಧರ್ಮಗಳನ್ನು ಶಾಂತಿಯನ್ನು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ನಗರಸಭೆ ಉಪಾಧ್ಯಕ್ಷ ಜೆ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಎಂ ಮುನೇಗೌಡ ಸೇರಿದಂತೆ ಹಲವರು ಪಾಲ್ಗೊಂಡು ಶುಭಾಶಯ ಕೋರಿದರು. ಈ ದಿನ ಪ್ರತಿ ವರ್ಷದಂತೆ ರಂಜಾನ್ ಹಬ್ಬದ ದಿನ ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸಲು ನಾವು ಬಂದಿದ್ದೇವೆ. ಕಳೆದ 30 ವರ್ಷಗಳಿಂದ ಈ ಸಂಪ್ರದಾಯ ನಡ್ಕೊಂಡು ಬಂದಿದೆ. ಪ್ರತಿ ರಂಜಾನ್ ಬಂದು ಮುಸ್ಲಿಂ ಬಾಂಧವರಿಗೆ ಶುಭ ಕೋರ್ತಕ್ಕಂಥ ನಿನ್ನೆ ತಾನೇ ಹಿಂದೂಗಳ ಹೊಸ ವರ್ಷ ಯುಗಾದಿಯನ್ನು ಮುಗಿಸಿದ್ದೇವೆ. ಮಾರನೇ ದಿನ ಇವತ್ತು ರಂಜಾನ್ ಬಂದಿದೆ. ಈ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಮ್ಮ ಶುಭಾಶಯವನ್ನು ಕೋರಿ ಈ ಮುಂದಿನ ದಿನಗಳಲ್ಲಿ ಈ ಮುಂದಿನ ಹೊಸ ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗೋದ್ರೊಂದಿಗೆ ಉತ್ತಮ ಆರೋಗ್ಯ ಎಲ್ಲ ಬೆಳವಣಿಗೆಗಳು ಚೆನ್ನಾಗಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರಿದ್ದೇವೆ. ಈ ಬಾರಿ ಉತ್ತಮವಾದ ಬೆಳೆ ನಿರೀಕ್ಷೆ ಕೂಡ ಇದೆ. ಅದೇ ರೀತಿ ಜನ ಕೂಡ ಸಮೃದ್ಧಿಯಿಂದ ಸಹಬಾಳ್ವೆಯಿಂದ ಬಾಳ್ತಕ್ಕಂಥ ಒಂದು ಅವಕಾಶವನ್ನು ಭಗವಂತ ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದ ಶುಭಾಶಯಗಳು. ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇ, ಆದರೆ ಅವರವರ ಧರ್ಮದ ಪ್ರಕಾರ ನಾವು ಈ ದೇಶದಲ್ಲಿ ಈ ಭೂಮಿ ಮೇಲೆ ಆಕಾಶದ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ನಾವು ಮಾಡ್ಕೊಳ್ತಾ ಇರೋದು ಧರ್ಮಗಳಷ್ಟೇ. ಈಗ ಉಗಾದಿ ಹಬ್ಬ ಆಯಿತು, ಬಹಳ ಮುಖ್ಯವಾದಂಥ ಹಬ್ಬ ಹಿಂದೂ ಧರ್ಮದಲ್ಲಿ. ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಅದೇ ರೀತಿ ಮುಸಲ್ಮಾನರಿಗೆ ರಂಜಾನ್ ಹಬ್ಬ ಬಹಳ ಮುಖ್ಯವಾದದ್ದು. ಈ ದಿನ ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ. ಈ ರಂಜಾನ್ ಹಬ್ಬದ ಉದ್ದೇಶ ಏನು ಅಂತ ಹೇಳಿದ್ರೆ, ವರ್ಷದಲ್ಲಿ 12 ತಿಂಗಳಲ್ಲಿ 1 ತಿಂಗಳು ರಂಜಾನ್ ಹಬ್ಬದ ಪರವಾಗಿ ನಾವು ಉಪವಾಸ ಇದ್ದು 1 ತಿಂಗಳು 30 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರಿಗೆ ಇಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರು ಒಂದೇ ಎಂಬ ಭಾವನೆಯಿಂದ ನಾವು ಪೂಜೆ ಮಾಡೋದು, ನಾವು ಪ್ರಾರ್ಥನೆ ಮಾಡೋದು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.